पति ब्रह्मचारी। ओ महारानी, ಮನೆಯಲ್ಲಿ ಸೊಸೆಂದ್ರು 5 ಗಂಟೆ ಮೊದಲೇನೆ ಹೇಳ್ತಾರೆ. ಮತ್ತೆ ಗಂಡಸ್ರು ಹೇಳೋಕ್ಕಿಂತ ಮುಂಚೆ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿಟ್ಟಿರ್ತಾರೆ. ಅರ್ಥ ಆಯ್ತಾ? ನಡಿ, ಎದ್ದಳು. ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ತಗೋ ಇಟ್ಕೋ. ಮೋನಿಕಾ ಅದ್ಗೆ ಈ ಬಕೆಟ್ ಯಾಕೆ? ಹೊರಗಡೆ ತಗೊಂಡೋಗು, ಟಾಯ್ಲೆಟ್ ಹತ್ರ ಕ್ಯೂ ಅಲ್ಲಿ ನಿಂತ್ಕೋ. ಏನು, ಮನೇಲಿ ಟಾಯ್ಲೆಟ್ ಇಲ್ವಾ? ಮಹಾರಾಣಿ, ಇದ್ ನಿಮ್ ಅರಮನೆ ಅಲ್ಲ, ಬಡವ್ರ ಮನೆ. ಮತ್ತೆ ಟಾಯ್ಲೆಟ್ ಆಚೆ ಇದೆ. ನಡಿ. ಇವಳು ಸೂರಜ್ ಹೆಂಡತಿ ಅಲ್ವಾ? ಏಯ್, ಏನಕ್ಕೆ ತಳ್ತ್ಯಾ? ಒಳಗಡೆ ಹೋಗಿರೋನು ಹೊರಗ್ ಬಂದ್ರೆ ತಾನೆ ಲೈನ್ ಮೂವ್ ಆಗೋದು. ಓ ಅಕ್ಕ, ನೀವ್ ಹೊಟ್ಟೆ ಬಿಡ್ಬೇಡಿ, ಬಾತ್ರೂಮ್ ಅಲ್ಲೇ ಕೂತಿರ್ತೀರಾ ಆಮೇಲೆ. ತುಂಬಾ ಮಾತಾಯ್ತು ನಿಂದು. ಬಾಯಿ ಮುಚ್ಕೊಂಡಿರ್ತೀಯ ಇಲ್ಲ ಇದೇ ನೀರಲ್ಲಿ ಸ್ನಾನ ಮಾಡಿಸ್ಲಾ? ಅದ್ ಧೈರ್ಯ ಇದ್ರೆ ಮುಟ್ಟಿ ನೋಡೋಣ. ಬನ್ನಿ ಬನ್ನಿ. ಮಾಡ್ತೀನಿರು. ಓ ಗಾಡ್, ಇವರು ದಿನ ಲೈನಲ್ಲಿ ನಿಂತ್ಕೊಂಡು ಈ ಪರಿಸ್ಥಿತಿ ಅಂದ್ರೆ ನಾನ್ ಬೇರೆ ಏನಾದ್ರೂ ಯೋಚಿಸ್ಬೇಕು. ವಾಪಸ್ ಏನಕ್ ಬರ್ತಿದ್ಯಮ್ಮ ಮಹಾರಾಣಿ? ನಡಿ, ಇಲ್ಲ ಅಂದ್ರೆ ಸಂಜೆವರೆಗೂ ಇಲ್ಲೇ ಇರ್ಬೇಕಾಗತ್ತೆ. ಕೊಡಿ ಅದ್ಕೆ, ನಾನ್ ಎತ್ಕೊಂಡು ನಿಮಗ್ ಸಹಾಯ ಮಾಡ್ತೀನಿ. ಅದ್ಕೆ ನಾನ್ ಬಕೆಟ್ ಎತ್ಕೊಳಕ್ ಹೆಲ್ಪ್ ಮಾಡ್ಬಿಡ್ತೀನಿ. ಹ, ನಾನೇನಾದ್ರೂ ಕೆಲ್ಸ ಹೇಳಿದ್ರೆ ಒಬ್ಳಿಗೂ ಮಾಡಕ್ಕಾಗಲ್ಲ. ಹ, ಒಂದ್ ಬಕೆಟ್ ಅಲ್ಲಿ ನೀರ್ ಕೂಡ ತಗೊಳಕ್ಕಾಗಲ್ವಾ ಇವಳಿಗೆ? ನಿಮ್ಮಿಬ್ಬರಿಗೂ ಅಮ್ಮ ಅಡ್ಗೆ ಮನೇಲಿ ಕರಿತಿದಾರೆ. ನಡಿರೇ. ನೀವಿಬ್ರು ಹೋಗಿ, ನಾನ್ ಮ್ಯಾನೇಜ್ ಮಾಡ್ತೀನಿ. ತಳ್ಳಿಬಿಟ್ಟು ಹಂಗೆ ಒಳಗ್ ಹೋಗು. ಯಾವತ್ತು ಟ್ರೈನಲ್ಲಿ ಕೂತಿಲ್ವಾ? ನೋಡು ಎಷ್ಟ್ ಮಜಾ ಬರುತ್ತೆ ಅಂತ. ನಿಧಾನ. ಹೀರೋಯಿನ್ ತರ ಏನ್ ನಿಂತಿದ್ಯಾ? ಹೋಗ್ ಮುಂದಕ್ಕೆ. ಓ ಗಾಡ್, ನನ್ನಿಂದ ಆಗಲ್ಲ, ಇದೆಲ್ಲ ನನ್ನಿಂದ ಆಗಲ್ಲ. ನೀವಿನ್ನೂ ಸರಿ ಆಗಿಲ್ಲ ಅಣ್ಣ. ಈ ತರ ನೀವ್ ರಾತ್ರಿ ಆಚೆ ಬಂದ್ರೆ ಹೆಂಗಣ್ಣ? ಆಮೇಲೆ ಪಾಪ ಅದಕ್ಕೆಗೂ ಎಷ್ಟು ಟೆನ್ಷನ್ ಅಲ್ವಾ? ಎಷ್ಟು ಸಲ ಹೇಳಿದೀನಿ ಅದಕ್ಕೆ ಹೇಳಲ್ಲ, ಯಾವತ್ತೂ ಹೇಳಲ್ಲ, ಲೈಫಲ್ಲಿ ಯಾವತ್ತೂ ಹೇಳಲ್ಲ. ಅಯ್ಯೋ ಅದಕ್ಕೆ ನಮಸ್ಕಾರ. ಅಣ್ಣಂಗೆ ಈಗ ತಾನೇ ಹೇಳ್ತಿದ್ದೆ ನೀವು ಟೆನ್ಷನ್ ಇರ್ತೀರಾ ಅಂತ, ಅಲ್ಲ? ಆಯ್ತಾಯ್ತು, ಹೋಗ್ತೀನಿ. ಒಂದ್ ನಿಮಿಷ, ನೀನು ಮನೇಲಿ ಟಾಯ್ಲೆಟ್ ಯಾಕೆ ಕಟ್ಸಿಲ್ಲ? ನನ್ನ ಮನೆ ನನ್ನ ಇಷ್ಟ, ಕಟ್ಟಿದ್ರೆ ಕಟ್ತೀನಿ, ಇಲ್ಲ ಅಂದ್ರಿಲ್ಲ. ನಿನ್ಗೇನು? ಇದು ಬಡವರು ಬದುಕ್ತಾರೆ ಏರಿಯಾ ಮೇಡಮ್. ನಿಮ್ಮ ಅಪ್ಪನ ಅರಮನೆ ಅಲ್ಲ, ಇಲ್ಲಿ ಮನುಷ್ಯರು ಜೀವಿಸ್ತಾ ಇಲ್ಲ, ಬದುಕ್ತಾ ಇದ್ದಾರೆ. ನಿಮ್ಮಂತವ್ರಿಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದಕ್ಕಾಗಲ್ಲ. ದಯವಿಟ್ಟು ಈಗಲೂ ಚಾನ್ಸ್ ಇದೆ, ಇವಾಗಲೂ ನಿಮ್ಮ ಅಪ್ಪನ ಹತ್ರಕ್ಕೆ ಹೊರಟೋದು. ಇಲ್ಲ. ಹಾಗಾದ್ರೆ ಸರಿ, ನಿಮ್ ಸಮಸ್ಯೆನ ಹೇಗಾದ್ರೂ ನೀವೇ ಬಗೆಹರಿಸ್ಕೊಳ್ಳಿ. ನಾನು ಹೋಗ್ತಾ ಇದ್ದೀನಿ, ನನಗೆ ನಿದ್ದೆ ಬರ್ತಾ ಇದೆ. ಸೂರಜ್ ಕೇಳಿಸ್ಕೊಳ್ದೇನೆ ಹೊರಟೋದ. ಇವಾಗ ನಾನು ಏನ್ ಮಾಡ್ಲಿ? ಮನ್ಸಿಟ್ಟು ಕೇಳಿದ್ರೆ ಏನ್ ಬೇಕಿದ್ರೂ ಸಿಗತ್ತೆ. ನೋಡ್ತಾ ಇರು ಸೂರಜ್, ನನಗ್ ದಾರಿ ಸಿಕ್ತು. ಎಕ್ಸ್ಕ್ಯೂಸ್ ಮೀ, ನಾನು ಇಲ್ಲಿನ ವಾಶ್ರೂಮ್ ಯೂಸ್ ಮಾಡ್ಕೋಬೋದಾ ಪ್ಲೀಸ್? ಸಾರಿ ಮೇಡಮ್, ಇದು ಪಬ್ಲಿಕ್ ಟಾಯ್ಲೆಟ್ ಅಲ್ಲ,
ಬೇರೆ ಎಲ್ಲಾದರೂ ಹೋಗಿ. ಮೊದಲೇ ನನಗೆ ತಲೆ ಕೆಟ್ಟಿದೆ ಇಲ್ಲಿ. ಯಾವ ಡೆಲಿವರಿ ಯಾವಾಗ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ನಿಮಗೆ ಹೆಲ್ಪ್ ಮಾಡ್ಲಾ? ಹಾ ಹೆಲ್ಪ್ ಮಾಡ್ಲಾ? ಹಾ ದಯವಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಡೆಲಿವರಿ ನಂಬರ್ ಇದೆ. ಮತ್ತೆ ಯಾವ್ದಿಲ್ಲಿ ಪಾಪಪ್ ಆಗತ್ತೋ, ಯಾವ ಹುಡುಗ ಬರ್ತಾನೋ ಅವನಿಗೆ ಅದೇ ಕೊಡ್ಬೇಕು. ಮತ್ತೆ ಇಲ್ಲಿದೆ ಕಸ್ಟಮರ್ ಕಾಂಟ್ಯಾಕ್ಟ್ ನಂಬರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ಹೆಲ್ಪ್ ಮಾಡಿಲ್ಲ ಅಂದರೆ ನನ್ನ ಕೆಲಸ ಹೋಗ್ಬಿಡ್ತಿತ್ತು. ನನಗೆ ಈ ಕೆಲಸ ತುಂಬ ಅವಶ್ಯಕತೆ ಇದೆ. ಕಂಪ್ಯೂಟರ್ ಎಲ್ಲ ನನಗೆ ಬರುತ್ತೆ ಅಂತ ಸುಳ್ಳು ಹೇಳಿ ಕೆಲಸ ತಗೊಂಡಿದ್ದೆ ನಾನು. ನಿಧಾನಕ್ಕೆ ಕಲ್ತ್ಕೋಬಹುದು, ಪ್ರಾಬ್ಲಮ್ ಇಲ್ಲ. ಇದೇನ್ ರಾಕೆಟ್ ಸೈನ್ಸ್ ಅಲ್ವಲ್ಲ. ಮತ್ತೆ ಯಾವಾಗಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಹೇಳಿ, ನಾನು ಇಲ್ಲೇ ಹತ್ರದಲ್ಲೇ ಇರೋದು. ಸರಿ ಮ್ಯಾಮ್, ಥ್ಯಾಂಕ್ ಯು. ನಾನು ವಾಶ್ರೂಮ್ ಯೂಸ್ ಮಾಡ್ಬೋದಾ ಪ್ಲೀಸ್? ಸರಿ ಮ್ಯಾಮ್, ಆದರೆ ಯಾರಿಗೂ ಹೇಳಬೇಡಿ. ಯಾಕೆ ಅಂದರೆ ಈ ಏರಿಯಾ ಹೆಂಗಸರೆಲ್ಲ ಬಂದ್ಬಿಡ್ತಾರೆ, ಆಮೇಲೆ ನನ್ನ ಕೆಲಸ ಹೋಗ್ಬಿಡುತ್ತೆ. ಯಾರಿಗೂ ಹೇಳಲ್ಲ, ಪಕ್ಕ. ಸರಿ. ವಾಶ್ರೂಮ್? ವಾಶ್ರೂಮ್ ಆ ಕಡೆ ಇದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೆನ್ನೆ ಯಾಕೆ ಬಂದಿರಲಿಲ್ಲ? ಯಾಕೆ? ನನ್ಗೋಸ್ಕರ ಕಾಯ್ತಿದ್ರಾ? ನಿನ್ಗೋಸ್ಕರ ನಾನ್ ಕಾಯ್ತಿರ್ತೀನ? ನಿನ್ನ ಬಗ್ಗೆ ಯೋಚನೆ ಮಾಡೋದು ನನಗೆ ಟೈಮ್ ವೇಸ್ಟ್. ಮತ್ತಿನ್ ಗೊತ್ತಾಗೂ ಏನ್ ಮಾಡ್ತೀರಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಷ್ಟೇ. ಆರವ್, ಕಾವ್ಯ, ಈ ಜ್ಯೂಸ್ ಹೇಗ್ ಬಿತ್ತು ನಿನ್ ಮೇಲೆ? ಅದು ನಾನ್ ಬರ್ತಿದ್ದಾಗ ಕಾಲ್ ಸ್ಲಿಪ್ ಆಗಿ ಬಿದೋಗ್ಬಿಟ್ಟೆ. ಹಾಗೆ ಆ ಜ್ಯೂಸ್ ನನ್ ಮೇಲೆ ಬಿದೋಗ್ಬಿಡ್ತು ಅಷ್ಟೇ. ಸ್ವಲ್ಪ ನೋಡ್ಕೊಂಡ್ ಮಾಡು, ಗಮನ ಕೊಡು. ಏನಾದ್ರೂ ಯಾರಾದ್ರೂ ನೋಡಿದ್ರೆ ನಿನ್ನ ಈ ತರ ಏನ್ ಅನ್ಕೋತಾರೆ ಹೇಳು? ಈ ಹುಡುಗಿ ತನ್ನನ್ ತಾನ್ ನೋಡ್ಕೊಂಡಿಲ್ಲ ಅಂದ್ಮೇಲೆ ಆರವ್ನ ಹೇಗ್ ನೋಡ್ಕೋತಾಳೆ ಅಂತ ಅನ್ಕೋತಾರೆ. ಹೌದು, ನೀವ್ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ. ಇನ್ಮೇಲೆ ಇದ್ರ ಮೇಲೆ ಜ್ಞಾನ ಇಡ್ತೀನಿ. ಸಾರಿ. ಕಾಲ್ ಮುಂದೆ ಚಾಚಿ ಎಕ್ಸರ್ಸೈಸ್ ಮಾಡಿಸ್ಬೇಕು. ಅತ್ತಿಗೆ ಹತ್ರ ಸುಳ್ಳು ಯಾಕೆ ಹೇಳ್ದೆ? ನಿನ್ನ ಮೇಲೆ ಜ್ಯೂಸ್ ಎಸ್ತಿದ್ ನಾನು ಅಂತ ಯಾಕೆ ಹೇಳಿಲ್ಲ? ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ, ನಿನ್ ಕ್ಯಾರೆಕ್ಟರ್ ಮತ್ತೆ ನಿನ್ ಸ್ವಭಾವ ಎಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ಬೇರೆಯವ್ರು ಏನೇ ಮಾಡಿದ್ರು ನಿನ್ ಮೇಲೆ ಅದ್ ಎಫೆಕ್ಟೇ ಆಗ್ಬಾರ್ದು ಅಂತ. ನಿಮ್ಗೇನ್ ಸರಿ ಅನ್ಸ್ತೋ ನೀವ್ ಅದನ್ ಮಾಡಿದ್ರಿ, ನನ್ಗೇನ್ ಸರಿ ಅನ್ಸ್ತೋ ನಾನ್ ಅದನ್ ಮಾಡ್ದೆ. ಅವತ್ತು ನನ್ನಿಂದ ನಿನಗೆ ಗಾಯ ಆಯಿತು. ಸಾರಿ, ನಾನು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದೆ ಅನ್ಸುತ್ತೆ. ಫ್ರೆಂಡ್ಸ್, ಫ್ರೆಂಡ್ಶಿಪ್ ಯಾವಾಗ್ಲೂ ಈಕ್ವಲ್ ಆಗಿರ್ಬೇಕು. ನಾನು ಈ ಸಂಬಂಧನ ಕೇರ್ ಟೇಕರ್ ಮತ್ತೆ ಓನರ್ ಲೆವೆಲ್ ಅಲ್ಲೇ ಇಡಕ್ಕೆ ಇಷ್ಟಪಡ್ತೀನಿ. ಎಕ್ಸರ್ಸೈಸ್ ಮಾಡೋಣ ಸರ್. ರಾತ್ರಿ ಎಲ್ಲ ಹೋಗಿರ್ತಾನೋ ಏನೋ. ಇವಾಗ ನೋಡು ಹೇಗ್ ಮಲ್ಗಿದಾನೆ. ನಾನು ಒತ್ತೆ ಬಾತ್ರೂಮ್ ಅಲ್ಲಿ ಸೀರೆ ಹೇಗೆ ಉಟ್ಕೊಳ್ಳಿ? ನೀವೇನ್ ಮಾಡ್ತಾ ಇದ್ದೀರಾ? ನಾನು ಅರ್ಧ ಸೀರೆ ಉಟ್ಕೊಂಡು ಹೊರಗೆ ಹೋಗಕ್ಕಾಗಲ್ವಲ್ಲ. ನೀನೇ ಹೊರಗಡೆ ಹೋಗ್ಬೇಕು, ಹೋಗು. ನನ್ನ ನಿದ್ದೆನ ಹಾಳು ಮಾಡಿದ್ರಿ ನೀವು.
ಅಬ್ಬಾ ತಲೆ ನೋಡ್ತೈತೆ. ಸೂರಜ್ ಹುಷಾರು. ಎಲ್ಲ ಓಕೆ, ನೀವು ಬರಬೇಡಿ, ಅಲ್ಲೇ ನಿಂತ್ಕೊಳ್ಳಿ ಪ್ಲೀಸ್. ಚಿಕ್ಕಪ್ಪ ಟೀ. ಚೆನ್ನಾಗಿರಮ್ಮ. ಇದೇನ್ ನಡೀತಿದೆ? ಅಮ್ಮ 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 ನಿಲ್ಸಿ, ನನ್ ಕಿವಿ ಹೋಯ್ತು. ಅಮ್ಮ ನನ್ ಕಿವಿ. ಹೇ ಉಡುಪಿ ಶ್ರೀಕೃಷ್ಣ, ಎಲ್ಲರೂ ಕಿವಿ ಕೊಟ್ಕೊಂಡು ಕೇಳಿಸ್ಕೊಳ್ಳಿ. ಹೌದು, ಈ ಹುಡುಗಿಗೆ ನಾನು ಈ ಮನೇಲಿ ಜಾಗ ಕೊಟ್ಟಿದ್ದೀನಿ. ಆದ್ರೆ ನಮ್ಮನೆ ಅಡಿಗೆ ಹಾಗೆ ಸಂಪ್ರದಾಯಗಳು ನಾನ್ ಮೊದ್ಲು ಹೇಗ್ ಮಾಡ್ತಿದ್ನೋ ಇನ್ಮೇಲೆ ಹಾಗೆ ನಡಿಬೇಕು. ಭಾವಂದ್ರೆ, ಹೆಂಗಸ್ರ ವಿಷಯದಲ್ಲಿ ನೀವು ಒಂಚೂರು ಮಾತಾಡ್ದಲೇ ಇರೋದು ಒಳ್ಳೇದು. ಸೊಸೆ ಬೇಕು ಅಂತ ಆಸೆ ಪಟ್ಟಿಲ್ಲ, ಇವಾಗ ಅನ್ಭವಿಸು. ಸುಮ್ಮನೆ ನನಗೆ ಟೆನ್ಷನ್ ಕೊಡ್ತಾ ಇದ್ದೀರಾ. ಏ ಮಹಾರಾಣಿ, ಈ ಮನೆಯಲ್ಲಿ ಸೊಸೆಯಾಗಿ ಬಂದಿದ್ಯಲ್ವಾ, ಹಾಗಂದ್ಮೇಲೆ ಈ ಮನೆ ನಿಯಮಗಳನ್ನು ಪಾಲಿಸಲೇಬೇಕು. ಕೈ ಎತ್ತು. ಅಲ್ಲ ಅದಕ್ಕೆ ಏನ್ ಭಾವಂದ್ರೆ, ನಿಮಗೆ ಮೊದಲೇ ಹೇಳಿದ್ದೀನಿ, ಹೆಂಗಸ್ರ ವಿಷಯದಲ್ಲಿ ನೀವು ಮಾತಾಡೋ ಹಾಗಿಲ್ಲ. ನನ್ನ ಮನೆ ಸಂಪ್ರದಾಯನ ನನಗಿಷ್ಟ ಬಂದಂಗೆ ನಡ್ಸಕ್ ಬಿಡಿ. ಕೈ ಎತ್ತು. ಆ ಥರ ಅಲ್ಲ, ಈ ಥರ. ಈ ಮನೆ ಸೊಸೆ ನೀನು, ಯಾವುದು ಫ್ಯಾಷನ್ ಪರೇಡ್ ಇಂದು ಮಾಡೆಲ್ ಅಲ್ಲ. ಇಷ್ಟುದ್ದ ಉಗುರು ಬೆಳೆಸ್ಕೊಂಡು ಚಪಾತಿ ಮಾಡಕ್ಕಾಗತ್ತೇನೆ? ಉಗುರು ಕತ್ತರಿಸು. ಉಗುರು ಕತ್ತರಿಸು. ಬೇಕು ಅಂತ ಮಾಡಿಲ್ಲ ಮಗಳೇ, ಅಮ್ಮ. ಏನಾಯ್ತು ನಿನ್ಗೆ? ಏನು ಆಗಿಲ್ಲ ತಾನೆ? ನೋಡು, ಗಾಯ ಆಯ್ತಲ್ವಾ ಇವಾಗ? ಇದನ್ನೆಲ್ಲ ಮನೆಯಲ್ಲೇ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನಿತ್ತು ಹೇಳು ನಿಂಗೆ? ಡ್ರೈವರ್ ಜೊತೆ ಹೋಗಿ ಪಾರ್ಲರ್ ಅಲ್ಲಿ ಇದನ್ನೆಲ್ಲ ಮಾಡಿಸ್ಕೋ. ಹೊರಡು. ಕ್ಷಮಿಸ್ಬಿಡಿ ಯಜಮಾನ್ರೆ. ನಿನಗೆ ಗೊತ್ತಿದೆ ತಾನೆ, ಈಶಾ ಕೈ ಮೇಲೆ ಒಂದು ಮಾರ್ಕ್ ಬಿದ್ರೂ ಅದನ್ನ ಮಾಡಿದವ್ರ ಕೈಯೇ ಮುರಿದಾಕ್ತೀನಿ ನಾನು. ತಪ್ಪಲ್ಲ, ಅಪರಾಧ ಇದು. ನಿನಗಿದ್ರ ಶಿಕ್ಷೆ ಸಿಗುತ್ತೆ. ಕ್ಷಮಿಸ್ಬಿಡಿ ಯಜಮಾನ್ರೆ, ತಪ್ಪಾಗೋಯ್ತು ನನ್ನಿಂದ. ನಾನ್ ಬೇಕಂತ ಏನು ಮಾಡಿಲ್ಲ. ಕುಸುಮ, ಇವಳ ಕೈ ಹಿಡ್ಕೋ. ಯಜಮಾನ್ರೆ ಕ್ಷಮಿಸ್ಬಿಡಿ, ತಪ್ಪಾಗೋಗಿದೆ ತಗೋ. ಯಜಮಾನ್ರೆ. ತಗೋ. ನಾನ್ ಬೇಕಂತ ಏನು ಮಾಡಿಲ್ಲ, ನನ್ ಕ್ಷಮಿಸ್ಬಿಡಿ. ಇವಳು ಉಗುರಿನ ಜೊತೆ ಇವಳು ಚರ್ಮಾನು ಕತ್ತರಿಸಿ. ಯಜಮಾನ್ರೆ ಕ್ಷಮಿಸ್ಬಿಡಿ, ಗೊತ್ತಿಲ್ದೆ ಆಗೋಯ್ತು, ಬೇಕು ಅಂತ ಮಾಡಿಲ್ಲ, ನನಗೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಬೇಡ ಬೇಡ. ಆ!
ಉಗ್ರು ಕತ್ತರಿಸ್ಕೋ. ನಾನ್ ಎಲ್ಲ ಕೆಲಸ ಮಾಡ್ತೀನಿ, ಇದರಿಂದ ಯಾವುದೇ ತೊಂದರೆ ಆಗಲ್ಲ. ನಾನು ಉಗ್ರನ್ನ ಕಟ್ ಮಾಡಕ್ಕಾಗಲ್ಲ. ಪ್ಲೀಸ್ 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 ಇದನ್ನ ಕಟ್ ಮಾಡಬೇಡಿ, ಇದನ್ನ ಕಟ್ ಮಾಡಬೇಡಿ, ಪ್ಲೀಸ್ ಪ್ಲೀಸ್ ಇದನ್ನ ಕಟ್ ಮಾಡಬೇಡಿ. ಈ ಮನೆ ಸೊಸೆ ಆಗ್ಬೇಕಲ್ವಾ? ಹಾಗಿದ್ದಲ್ಲಿ ನೀನು ಎಲ್ಲಾ ನಿಯಮಗಳನ್ನ ಪಾಲಿಸಲೇಬೇಕು. ಇದನ್ನ ಕಟ್ ಮಾಡಬೇಡಿ ಪ್ಲೀಸ್. ಅಪ್ಪ, ಈ ಚಪಾತಿ ತುಂಬಾ ಗಟ್ಟಿಯಾಗಿದೆ, ನನ್ನಿಂದ ತಿನ್ನಕ್ಕಾಗಲ್ಲ. ಯಾರೀ ರೊಟ್ಟಿ ಮಾಡಿದ್ದು? ಚಪಾತಿ ನಾನೇ ಮಾಡಿದ್ದು, ಆದ್ರೆ ಅವಸರದಲ್ಲಿ ತುಪ್ಪ ಹಾಕೋದನ್ನ ಮರ್ತ್ಬಿಟ್ಟೆ ಅಷ್ಟೇ. ಶಟ್ ಅಪ್. ತಲೆ ಕೆಟ್ಟೋಗಿದೆಯಾ ನಿಂದು? ತುಪ್ಪ ಹಾಕೋದ್ ಮರ್ತಲಂತೆ. ನನ್ನ ಮಗಳು ಒಣ ರೊಟ್ಟಿ ತಿಂತಾಳ? ಇದ್ರ ಶಿಕ್ಷೆ ನಿನ್ಗೆ ಸಿಕ್ಕೇ ಸಿಗುತ್ತೆ ಸರಳ. ಇದುವರೆಗೂ ಅತ್ತೆ ನನ್ ಜೊತೆ ಬರೀ ಗಿಲ್ಲೋದು ಬೈಯೋದು ಮಾಡ್ತಿದ್ರು. ಇವಳಿಗೆ, ಈ ಮಹಾರಾಣಿಗೆ ಉಗುರ್ನೆ ಕಟ್ ಮಾಡ್ಬಿಟ್ರು. ಅಪ್ಪ, ಅಯ್ಯೋ ದೇವ್ರೆ, ಅಮ್ಮನ ಈ ಭಯಾನಕ ರೂಪನ ನಾನು ಮೊದಲನೇ ಸಲ ನೋಡ್ತಾ ಇದ್ದೀನಿ. ಅಪ್ಪ ದೇವ್ರೆ, ನನ್ನನ್ನು ಕಾಪಾಡು. ಅಯ್ಯೋ ದೇವ್ರೆ. ಏ ಮಹಾರಾಣಿ, ಸೊಸೆ ಆಗ್ ಬಂದಿರೋದು ನೀನ್ ಇಲ್ಲಿಗೆ. ನಿನ್ ಮನೇಲಿ ಆಡ್ತಿದ್ದ ನಾಟಕ ಎಲ್ಲ ಇಲ್ಲಿ ನಡೆಯೋದಿಲ್ಲ. ಜೊತೆಗೆ ಅತ್ತೆ ಮನೇಲಿ ಮೊದಲನೇ ಅಡಿಗೆ ನೀನೇ ಮಾಡ್ಬೇಕು. ಇವತ್ತ ಆ ಅಡಿಗೆನೆ ಎಲ್ಲರೂ ತಿನ್ನೋದು, ಅರ್ಥ ಆಯ್ತಾ? ಮತ್ ನೀವುಗಳು ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತು ಅಡಿಗೆ ಇವಳೇ ಮಾಡ್ಬೇಕು, ಅವಳಿಗೆ ಮಾಡಕ್ ಬಿಡಿ. ಯಾರಾದ್ರೂ ಅವಳಿಗೆ ಹೆಲ್ಪ್ ಮಾಡಕ್ ಏನಾದ್ರೂ ಹೋದ್ರೆ ಅಥವಾ ಯಾರಾದ್ರೂ ಅಡಿಗೆ ಮನೆ ಕಾಲಿಟ್ರೆ ಇಡೀ ರಾತ್ರಿ ಇವಳ ಹತ್ರ ಚಪಾತಿ ಮಾಡಿಸ್ತೀನಿ. ಓಹ್ ಗಾಡ್, ಇಷ್ಟೊಂದು ದಪ್ಪ. ಹೇಗ್ ಗೊತ್ತಾಗತ್ತೆ ಯಾವ್ದ್ರಲ್ಲಿ ಗೋಧಿ ಹಿಟ್ಟಿದೆ, ಯಾವ್ದ್ರಲ್ಲಿ ಅಕ್ಕಿ ಇದೆ ಅಂತ? ಇದ್ರಲ್ಲೇ ಇರ್ಬೋದೇನೋ. ಶ್ರೀಕೃಷ್ಣ, ನಾನ್ ಸೋತೆ. ಅಡಿಗೆ ಮನೇಲಿ ಕಾಲಿಟ್ಟ ತಕ್ಷಣ ಎಲ್ಲ ಹಾಳು ಮಾಡಕ್ ಶುರು ಮಾಡಿದ್ಯಾ ನೀನು? ನಾನ್ ಕ್ಲೀನ್ ಮಾಡ್ತೀನಿ. ಬೇಡ, ಏನು ಅವಶ್ಯಕತೆ ಇಲ್ಲ. ಬಂದ್ ಕೆಲ್ಸ ಮಾಡಕ್ ಹೋಗಿ ನಾ ಕೆಲ್ಸ ಮಾಡ್ತಿದ್ಯಾ? ಹಿಟ್ಟು ಯಾವಾಗ್ಲೂ ದೊಡ್ಡ ಡಬ್ಬದಲ್ಲೇ ಇರುತ್ತೆ. ಟೀ ಪುಡಿ ಡಬ್ಬದಲ್ಲಿ ಯಾರಾದ್ರೂ ಹಿಟ್ಟಿಡ್ತಾರ? ಕ್ಲೀನ್ ಮಾಡಿದನ್ನೆಲ್ಲ. ಮಹಾರಾಣಿ, ಇವತ್ತು ನೀನ್ ಮಾಡಿರೋ ಚಪಾತಿನೇ ಎಲ್ಲರಿಗೂ ಕೊಡೋದು. ನಾಟಕ ಮಾಡೋದ್ ಬಿಟ್ಟು ಮೊದಲು ಅಡಿಗೆ ನೋಡ್ಕೋ. ಈ ಮನೆ ಸೊಸೆ ಆಗೋದಕ್ಕೆ ಏನೆಲ್ಲ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ ಚಪಾತಿ ಹೇಗ್ ಮಾಡ್ತಾರೆ ಅಂತ.
ಮೊದಲು ಹಿಟ್ಟು, ಆಮೇಲೆ ನೀರು, ಆಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು, ಆಮೇಲೆ ಚಪಾತಿ ಮಾಡಬೇಕು. ಅಷ್ಟೇನು ಕಷ್ಟ ಅಲ್ಲ, ಮಾಡ್ತೀನಿ. ಅಯ್ಯೋ, ಏನ್ ಮಾಡ್ದೆ ಈಶಾ? ಓ ಗಾಡ್, ಇದನ್ನ ಹೇಗೆ ಕ್ಲೀನ್ ಮಾಡ್ಲಿ? ಪಕ್ಕ ಈ ಹಿಟ್ಟಲ್ಲಿ ಗ್ಲೂಟನ್ ಬದಲು ಗ್ಲೂ ಇದೆ, ಅದಕ್ಕೆ ಇದು ಸ್ಟಿಕ್ಕಿ ಆಗ್ಬಿಡ್ತು. ಹಿಟ್ಟೆ ಹಾಕ್ಬಿಡ್ತೀನಿ. ಚಪಾತಿ ಹಿಟ್ಟು ಕಲ್ಸೋದು ಯಾಕಿಷ್ಟು ಕಷ್ಟ? ಏನ್ ಮಾಡ್ಲಿ ನಾನು? ಹೇಗ್ ಮಾಡ್ಲಿ? ಅವಳು ಎಷ್ಟಾಗುತ್ತೋ ಅಷ್ಟು ತಪ್ಪು ಮಾಡ್ಲಿ ಅಂತ ಬೇಡ್ಕೋತಾ ಇದೀನಿ ಈಗ. ಅದರಿಂದ ತಾಯಮ್ಮ ಅವಳನ್ನ ಒದ್ದು ಮನೆಯಿಂದ ಆಚೆ ಹಾಕ್ತಾಳೆ. ಅದು ಅವಳಿಗೂ ಒಳ್ಳೇದು, ನನಗೂ ಒಳ್ಳೇದು. ಯಾವಾಗ ನೋಡಿದ್ರು ಟೆನ್ಷನ್ ಕೊಡ್ತಾಳೆ ನನಗೆ.